ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಗುಡ್ ಹೆಲ್ತ್. ಇವತ್ತು ಸ್ಕಿನ್ ಫೇರ್ ಆಗೋದಕ್ಕೆ ಒಂದು ಸಿಂಪಲ್ ಆಗಿರೋ ಟಿಪ್ಸ್ ಹೇಳ್ತೀನಿ. ಅದ್ರ ಜೊತೆಗೆ ಸೀರಿಯಲ್ ಆಕ್ಟರ್ ಆಗಿರುವಂತಹ ಅಮೂಲ್ಯ ಗೌಡ ಅವರು ಸ್ಕಿನ್ ಕೇರ್ಗೆ ಏನು ಮಾಡ್ತಾರೆ ಅದು ಕೂಡ, ಆ ಟಿಪ್ಸ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳಿರ್ತಾರೆ, ಈ ರೀತಿಯಾಗಿ ಮಾಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ, ಡಲ್ನೆಸ್ ಕಡಿಮೆ ಆಗುತ್ತೆ, ಸ್ಕಿನ್ ಒಂಥರ ಫಳ ಅಂತ ಹೊಳೆಯುತ್ತೆ ಅಂತ ಹೇಳ್ತಾರೆ. ಸೊ ಇವತ್ತು ಸ್ಕಿನ್ ಗ್ಲೋ ಆಗೋದಕ್ಕೆ ಒಂದು ಫೇಸ್ ಮಾಸ್ಕನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಕಡಲೆ ಹಿಟ್ಟು ಒಂದಿದ್ರೆ ಸಾಕು, ನಿಮ್ಮ ಸ್ಕಿನ್ ಸಿಕ್ಕಾಬಟ್ಟೆ ಗ್ಲೋ ಆಗುತ್ತೆ. ಕಡಲೆ ಹಿಟ್ಟು, ಮೊಸರು, ಹಾಲು ಈ ಮೂರನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಕಸ್ತೂರಿ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ಕಸ್ತೂರಿ ಅರಿಶಿನ ನಾನು ಎಲ್ಲ ವೀಡಿಯೋದಲ್ಲೂ ಅರಿಶಿನ ಅಂತಂದಾಗ ಕಸ್ತೂರಿ ಅರಿಶಿನ ಯಾಕೆ ಬಳಸಿ ಅಂತ ಹೇಳ್ತೀನಿ ಅಂದರೆ, ಕಸ್ತೂರಿ ಅರಿಶಿನ ನಿಮ್ಮ ಮುಖಕ್ಕೆ ಒಂದು ಆ ಎಲ್ಲೋ ಈ ಅರಿಶಿನ ಏನಾದರೂ ಅಪ್ಲೈ ಮಾಡಿದಾಗ ಎಲ್ಲೋ ಕಾಣಿಸ್ತಾ ಇರುತ್ತೆ. ಯಾರಾದರೂ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರು ಹಳದಿ ಹಚ್ಚಿದ್ದಾರೆ ಇವತ್ತು ಅಂತ ಹೇಳ್ಬಿಟ್ಟು, ಅರಿಶಿನ ಹಚ್ಚಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ಕಸ್ತೂರಿ ಅರಿಶಿನ ಆ್ಯಡ್ ಮಾಡಿದ್ರೆ ಅದು ಅರಿಶಿನ ಹೊಡಿಯಲ್ಲ. ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ತಗೊಳ್ಳಿ, ಅದಕ್ಕೆ ಒಂದು ಚಮಚದಷ್ಟು ಮೊಸರನ್ನ ತಗೊಳ್ಳಿ, ಒಂದು ಚಮಚದಷ್ಟು ಹಾಲನ್ನು ತಗೊಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು. ನಿಮಗೇನಾದ್ರು ಸ್ಕಿನ್ನಿಗೆ ನಿಂಬೆಹಣ್ಣು ಆಗಲ್ಲ ಅಂದರೆ ಬಿಟ್ಬಿಡಿ. ಸೊ ನಿಂಬೆಹಣ್ಣು ಏನಾದರೂ ಆಗುತ್ತೆ ಅಂದರೆ ಒಂದು 3-4 ಡ್ರಾಪ್ ನಿಂಬೆಹಣ್ಣನ್ನು ತಗೊಳ್ಳಿ. ಇದನ್ನಿಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ, ಅಂದರೆ ಕಸ್ತೂರಿ ಅರಿಶಿನ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ನಿಮ್ಗೆ ಕ್ಲೀನಾಗಿ ಫೇಸ್ ವಾಶ್ ಮಾಡಿ ಆದಮೇಲೆ ಕ್ಲೀನಾಗಿ ಮುಖನ ಒರೆಸ್ಕೊಳ್ಳಿ. ಈ ಪ್ಯಾಕ್ ಏನು ರೆಡಿ ಆಗಿದೆ ಇದನ್ನು ಕ್ಲೀನಾಗಿ ಮುಖಕ್ಕೆ ಅಪ್ಲೈ ಮಾಡಿ ಕಂಪ್ಲೀಟು ಡ್ರೈ ಆಗೋ ತನಕ ವೆಯ್ಟ್ ಮಾಡಿ. ಆದಮೇಲೆ ಕ್ಲೀನಾಗಿ ತಣ್ಣೀರಲ್ಲಿ ಮುಖನ ನೆನೆಸ್ಕೊಳ್ಳಿ. ಕ್ಲೀನಾಗಿ ನಿಧಾನಕ್ಕೆ ಮಸಾಜ್ ಮಾಡಿ, ಕಂಪ್ಲೀಟ್ ಪೇಸ್ಟ್ ಬಿಡುತ್ತೆ. ನಂತರ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ಗಳು ಕಡಿಮೆ ಆಗುತ್ತೆ. ಮುಖದ ಮೇಲಿರುವಂತಹ ಕಲೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈ ಟಿಪ್ಸ್ನ ಫಾಲೋ ಮಾಡಿ 100% ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಅಮೂಲ್ಯ ಅವ್ರು ಹೇಳಿರೋ ಟಿಪ್ಸ್ ಏನಪ್ಪ ಅಂದರೆ, ಪ್ರತಿದಿನ ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ಅಥವಾ ಬೆಳಗ್ಗೆ ಎದ್ದಾಗ ಐಸ್ ಕ್ಯೂಬು, ಆ ಮನೇಲಿರುವಂಥ ಐಸ್ ಕ್ಯೂಬ್ನ ತೊಗೊಂಡು ನಿಮಗೆ ಡೈರೆಕ್ಟ್ ಅಪ್ಲೈ ಮಾಡೋಕ್ಕಾಗಲ್ಲ ಅಂದರೆ ಒಂದು ಟಿಶ್ಯೂ ಪೇಪರ್ ಮೇಲೆ ಅಥವಾ ಒಂದು ಒಳ್ಳೆ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು, ವೈಟ್ ಕಲರ್ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಕ್ಲೀನಾಗಿ ಮುಖಕ್ಕೆ ಮಸಾಜ್ ಮಾಡ್ತಾ ಬಂದರೆ ಸಾಕು. ನಿಮ್ಮ ಸ್ಕಿನ್ ಆ ಡಲ್ನೆಸ್ ಅನ್ನೋದೇನಿದೆ, ಕೆಲವ್ರದ್ದು ಮುಖ ಎಷ್ಟು ಮೇಕಪ್ ಮಾಡಿಕೊಂಡ್ರು ಆ ಒಂದು ಡಲ್ನೆಸ್ ಎದ್ದು ಕಾಣ್ತಾ ಇರುತ್ತೆ. ಸೊ ಈ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಡಲ್ನೆಸ್ ಕಡಿಮೆ ಆಗುತ್ತೆ, ಸ್ಕಿನ್ನು ಗ್ಲೋ ಆಗಿ ಕಾಣುತ್ತೆ, ಮುಖದ ಮೇಲೆ ಇರುವಂತಹ ಕಲೆಗಳು ಕಡಿಮೆ ಆಗ್ತಾ ಬರುತ್ತೆ. ಇದಿಷ್ಟನ್ನು ಮಾಡಿ 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ರಾತ್ರಿ ನೀವು ಮನೆಗೆ ಹೋದ್ಮೇಲೆ ನೀವು ಯಾವುದೇ ಕ್ರೀಮ್ ಹಚ್ಚಿರಿ, ಯಾವುದೇ ಪ್ರಾಡಕ್ಟನ್ನು ನೀವು ಮುಖದ ಮೇಲೆ ಯೂಸ್ ಮಾಡಿರಿ, ಬೆಡ್ಡಿಗೆ ಹೋಗೋಕ್ಕೂ ಮುಂಚೆ ನೀವು ಎಷ್ಟೇ ಸ್ಟ್ರೆಸ್ ಆಗಿರಿ, ಏನೇ ಆಗಿರಿ, ನೀವು ಒಟ್ಟು ಮುಖದ ಮೇಲಿರುವಂತಹ ಮೇಕಪ್ ಆಗಿರಬಹುದು, ಕ್ರೀಮ್ ಆಗಿರಬಹುದು, ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಡ್ಬೇಕು. ಕಂಪ್ಲೀಟಾಗಿ ರಿಮೂವ್ ಮಾಡಿದ್ರೆ ಮಲಗಿದ್ರೆ ನಿಮ್ಮ ಸ್ಕಿನ್ ಸಿಕ್ಕಾಬಟ್ಟೆ ಹಾಳಾಗ್ತಾ ಬರುತ್ತೆ. ಅದ್ರ ಜೊತೆಗೆ ಐಸ್ ಕ್ಯೂಬ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಓಪನ್ ಪೋರ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಓಪನ್ ಪೋರ್ಸ್ ತುಂಬ ಜನಕ್ಕೆ ದೊಡ್ಡ ಹೋಲ್ಗಳಿರುತ್ತೆ ಮುಖದ ಮೇಲೆ, ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಸ್ಕಿನ್ ಗ್ಲೋ ಆಗೋದ್ರ ಜೊತೆಗೆ ಓಪನ್ ಪೋರ್ಸ್ ಕಡಿಮೆ ಆಗುತ್ತೆ, ಕಲೆಗಳು ಕಡಿಮೆ ಆಗುತ್ತೆ, ಗ್ಲೋ ಕೂಡ ಬರುತ್ತೆ, ಡೆಡ್ ಸ್ಕಿನ್ ಕ್ಲಿಯರ್ ಆಗುತ್ತೆ, ಕಲೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಇದನ್ನು ಟ್ರೈ ಮಾಡಿ ನೋಡಿ. ಅದ್ರ ಜೊತೆಗೆ ನಾನು ಯಾವಾಗಲೂ ವಿಡಿಯೋದಲ್ಲಿ ಕೊನೆದಾಗಿ ಹೇಳೋದು ಒಂದೇ ಮಾತು, ನಿಮ್ಮ ಸ್ಕಿನ್ನು ಹೇರು ಚೆನ್ನಾಗಿರಬೇಕು ಅಂತಂದರೆ, ನಿಮಗೆ ಒಂದೇ ದಿನದಲ್ಲಿ ರಿಸಲ್ಟ್ ಬೇಕು ಅಂದರೆ ನೀವು ಒಳ್ಳೆ ಡಾಕ್ಟರ್ನ ಮೀಟ್ ಮಾಡಿಬಿಟ್ಟು ಸರ್ಜರಿಗಳು ಅಥವಾ ಏರ್ ಫಿಕ್ಸಿಂಗ್ ಈ ಥರ ನೀವು ಮಾಡಿಸ್ಕೋಬಹುದು. ಮನೆಮದ್ದನ್ನು ಪ್ರತಿದಿನ ಯೂಸ್ ಮಾಡೋದ್ರಿಂದ 100% ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ನಿಮ್ಮ ಹೇರ್ ಚೆನ್ನಾಗಾಗುತ್ತೆ. ಅದಕ್ಕೆ ನಾನೇ ಕಾರಣ. ನನ್ನ ಹೇರ್ ಕೂಡ ಎಷ್ಟೇ ಶಾರ್ಟ್ ಇದ್ದಿದ್ದು, ಹೋಮ್ ರೆಮಿಡೀಸ್ ಮಾಡಿ ಹೇರ್ ಲೆಂತ್ ಆಗಿದೆ, ಹೇರ್ ತುಂಬ ಚೆನ್ನಾಗಿದೆ, ಸ್ಕಿನ್ ಚೆನ್ನಾಗಿದೆ ಅಂದರೆ ಅದಕ್ಕೆ ಕಾರಣ ಹೋಮ್ ರೆಮಿಡೀಸ್. ಕೊನೆದಾಗಿ ನಾನು ಹೇಳೋದು ಒಂದೇ, ಚೆನ್ನಾಗಿ ನೀರು ಕುಡೀರಿ, ಮನೆ ಊಟನ ಚೆನ್ನಾಗಿ ತನ್ನಿ, ಜಂಕ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ, ಸ್ವಲ್ಪ ವರ್ಕೌಟ್ ಮಾಡಿ. ಅದರ ಜೊತೆಗೆ ನೀವು ಚೆನ್ನಾಗಿ ನಿದ್ರೆ ಮಾಡಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ. ನಿಮಗೆ ನಿದ್ದೆ ಮಾಡಿದಾಗ ಎಚ್ಚರ ಆಗೋದು, ಹಿಂಸೆ ಆಗೋದು ಇದೆಲ್ಲ ಆಗಬಾರ್ದು. ಜೊತೆಗೆ ಹೆಲ್ದಿ ಆಗಿರುವಂತಹ ಫುಡ್ ತಿನ್ನಿ, ಸ್ವಲ್ಪ ಹೊತ್ತು ಧ್ಯಾನ ಮಾಡಿ, ಇದೊಂದು ಆ್ಯಡ್ ಮಾಡಿಕೊಳ್ಳಿ. ನೀವೆಷ್ಟು ಪೀಸ್ ಆಗಿರ್ತೀರೋ ಅಷ್ಟು ನಿಮ್ಮ ಬ್ಯೂಟಿ, ನಿಮ್ಮ ಸ್ಕಿನ್, ಹೇರ್, ನಿಮ್ಮ ಹೆಲ್ತ್ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದ್ರು ಸ್ಕಿನ್ ಕೇರ್, ಹೇರ್ ಕೇರ್ ವಿಡಿಯೋ ಬೇಕಂದರೆ ಈ ಸ್ಪೀಡ್ ಗುಡ್ ಹೆಲ್ತಲ್ಲಿ ಎಲ್ಲ ಥರ ಸ್ಕಿನ್ ಕೇರ್, ಹೇರ್ ಕೇರ್ ವೀಡಿಯೋಸ್ ಇದೆ, ನೀವೊಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್.